ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಒಳ ಮೀಸಲಾತಿ ಜಾತಿ ಸಮೀಕ್ಷೆ ಮಾದಿಗ ಎಂದು ನಮೂದಿಸಿ ವಿಕ್ರಮ ಮೂಲಿಮನಿ. ಒಳ ಮೀಸಲಾತಿ ಜಾತಿ ಸಮೀಕ್ಷೆ ವೇಳೆ ಮಾದಿಗ ಸಮುದಾಯದ ಎಲ್ಲರೂ ಜಾತಿ ಕಾಲಂನಲ್ಲಿ ಮಾದಿಗ ಎಂದು ಪೆನ್ನಿಂದ ಬರೆಸಬೇಕು. ಆದಿ ಕರ್ನಾಟಕ ಅಥವಾ ಆದಿ ದ್ರಾವಿಡ ಎಂದು ಬರೆಸಬಾರದೆಂದು ಮಾದಿಗ ಸಮಾಜದ ತಾಲೂಕು ಅಧ್ಯಕ್ಷ ವಿಕ್ರಮ ಪ್ರಸಾದ ಮೂಲಿಮನಿ ಅವರು ಕರೆ ನೀಡಿದ್ದಾರೆ. ಅವರು ಮಾದಿಗ ಸಮಾಜದ ವತಿಯಿಂದ ಪ್ರವಾಸಿ ಮಂದಿರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಈ ವಿಷಯವನ್ನ ತಿಳಿಸಿದ್ದಾರೆ. ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ವಿಂಗಡಣೆಗಾಗಿ ಏಪ್ರಿಲ್ 5ರಂದು ನಡೆಯಲಿರುವ ಪರಿಶಿಷ್ಟ ಜಾತಿಯ ಜನಗಣತಿ ವೇಳೆ ಪರಿಶಿಷ್ಟ ಜಾತಿಯ ಮಾದಿಗ ಸಮುದಾಯದವರು ಉಪಜಾತಿ ಕಾಲಂನಲ್ಲಿ ಮಾದಿಗ ಎಂದು ನಮೂದಿಸುವಂತೆ ಮನವಿ ಮಾಡಿದ್ದಾರೆ. ಅದಕ್ಕಾಗಿ ತಾಲೂಕು ಮಾದಿಗ ಸಮಾಜದ ವತಿಯಿಂದ ಪದಾಧಿಕಾರಿಗಳು ಸೇರಿಕೊಂಡು ತಾಲೂಕಿನ ಪ್ರತಿಯೊಂದು ಗ್ರಾಮಕ್ಕೆ ಮತ್ತು ಪ್ರತಿಯೊಂದು ಮಾದಿಗ ಸಮಾಜದ ಮನೆ ಮನೆಗೆ ತೆರಳಿ ಜಾತಿಗಳ ಸಮೀಕ್ಷೆಯ ಬಗ್ಗೆ ಮತ್ತು ಜಾತಿಯ ಕಾಲಂನಲ್ಲಿ ಕೇವಲ ಪೆನ್ನಲ್ಲಿ ಮಾದಿಗ ಎಂದು ಬರೆಯಿಸಿ ನಮೂದಿಸಬೇಕು ಅಂತ ಜಾಗೃತಿಯನ್ನ ಮೂಡಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಪ್ರಮೋದ ಮಲ್ಹಾರ, ರವಿ ಬೆಳಮನಿ, ನಾರಾಯಣ ಕಂದಕೂರ, ಜಗದೀಶ್ ಹುಲಿ, ರಮೇಶ್ ಬೇರಿ, ಶಿವಕುಮಾರ್ ಮೇತ್ರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವರದಿ ಯಲ್ಲಾಲಿಂಗ ಹಯ್ಯಳಕರ, ನ್ಯೂಸ್ 26 ಕನ್ನಡ, ಶಹಬಾದ್. ನಾನು ವಿಕ್ರಮ್ ಮೂಲಿಮನಿ ಮಾಲ್ಗತ್ತಿ ಅಂತೇಳಿ ಶಾಬಾದ್ ತಾಲೂಕಾ ಮಾದಿಗ ಸಮಾಜದ ಅಧ್ಯಕ್ಷ ಶಾಬಾದ್. ಈ ಪತ್ರಿಕಾಗೋಷ್ಠಿ ಮುಖಾಂತರ ತಿಳಿಸೋದೇನೆಂದರೆ, ಒಳ ಮೀಸಲಾತಿ ಮನೆ ಮನೆಗೆ ಸಮೀಕ್ಷೆ ಏಪ್ರಿಲ್ 6ರಿಂದ 9ರವರೆಗೆ ಎಲ್ಲ ಅಧಿಕಾರಿಗಳು ಬರುತ್ತಿರುತ್ತಾರೆ. ಬಂದ ಅಧಿಕಾರಿಗಳಿಗೆ ತಾವು ಕಡ್ಡಾಯವಾಗಿ ಪೆನ್ನಿನಿಂದ ಮಾದಿಗ ಎಂದು ಬರೆಸಬೇಕು ಹಾಗೂ ನಿಮ್ಮ ಅಕ್ಕಪಕ್ಕದ ಜನರಿಗೆ ಮಾದಿಗರಿಗೆ ಒಳ ಮೀಸಲಾತಿ ಬಗ್ಗೆ ಜಾಗೃತಿ ಮೂಡಿಸಬೇಕು. ಬಂದಿರುವ ಅಧಿಕಾರಿಗಳಿಗೆ ನೀವು ಕಡ್ಡಾಯವಾಗಿ ಪೆನ್ನಿನಿಂದ ಬರಿ ಅಂತೇಳಿ ಅವರಿಗೆ ಒತ್ತಾಯ ಮಾಡಿ ಬರೆಸಬಹುದು. ನಾವು ಮಾಡಿದ 30 ವರ್ಷದ ಹೋರಾಟಕ್ಕೆ ಇಂದು ನ್ಯಾಯ ಸಿಗುತ್ತಿದೆ. ಆದ ಕಾರಣ ನಮ್ಮ ಕುಲ ಬಾಂಧವರಲ್ಲಿ ಬೇಡಿಕೊಳ್ಳೋದೇನೆಂದರೆ, ಈ ಹೋರಾಟಕ್ಕೆ ಜಯ ಸಿಗಲಿ ಎಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನೀವು ಕಡ್ಡಾಯವಾಗಿ ಪೆನ್ನಿನಿಂದ ಮಾತ್ರ ಬರೆಸಿದರೆ ಈ ಹೋರಾಟಕ್ಕೆ ಒಂದು ಜಯ ಸಿಗುತ್ತೆ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.